ಮಕ್ಕಳ, ನಾನು JJM ಅಕಾಡೆಮಿಯ KM ಪ್ರಶಾಂತ್ ಬಾಬು ಮ್ಯಾಥಮೆಟಿಕ್ಸ್ ಟೀಚರ್. ನಾವು SLC ಬಗ್ಗೆ ಒಂದು ಸೀರೀಸನ್ನು ಶುರು ಮಾಡಿದ್ವಿ. ಏನಂದರೆ SLC ಫಿಕ್ಸ್ ಟಾಪಿಕ್ ಅಂದರೆ SLC ಕ್ವಶನ್ ಪೇಪರಲ್ಲಿ ಕೆಲವು ಫಿಕ್ಸ್ ಟಾಪಿಕ್ಸ್ಗಳು ಅಂದರೆ ಸ್ಟ್ಯಾಟಿಸ್ಟಿಕ್ಸ್ ಮೇಲೆ ಅಥವಾ AN/SN ಫಾರ್ಮುಲಾಗಳ ಮೇಲೆ ಈ ರೀತಿ ಫಿಕ್ಸ್ ಟಾಪಿಕ್ಸ್ಗಳಲ್ಲಿ ಪ್ರಶ್ನೆಗಳನ್ನು ಕೇಳ್ತಾರೆ. ಆ ಪ್ರಶ್ನೆಗಳನ್ನು ದಿನಕ್ಕೆ ಒಂದಂಗೆ ವಿಡಿಯೋಗಳನ್ನು ನಮ್ಮ ಯೂಟ್ಯೂಬ್ ಚಾನಲಲ್ಲಿ ಅಪ್ಲೋಡ್ ಮಾಡ್ಕೊಳ್ತಾ ಬಂದಿದ್ದೀವಿ. ಅದೇ ರೀತಿ ಈ ದಿನ ನಾನು ಸ್ಟ್ಯಾಟಿಸ್ಟಿಕ್ಸಲ್ಲಿ ಬರುವಂಥ ಮೀಡಿಯನ್, ಮೋಡ್ ಈ ಮೂರನ್ನು ಒಂದೇ ಎಕ್ಸಾಂಪಲ್ ಅಂದರೆ ಒಂದೇ ಟೈಪ್ ಆಫ್ ಸಮ್ಮನ್ನು ತಗೊಂಡು ಆ ಮೂರನ್ನು ಹೇಗೆ ನೀವು ಸಾಲ್ವ್ ಮಾಡೋದು ಅನ್ನೋದನ್ನು ನಾನು ನಿಮಗೆ ಹೇಳ್ಕೊಡ್ತೀನಿ ಮಕ್ಕಳ. ಈಗ ನೋಡಿ, ಈಗ ನಮ್ಮ JJM ಅಕಾಡೆಮಿ ಏನಂದರೆ ಬೆಂಗಳೂರು ಮತ್ತು ಬೆಳ್ಳೂರು ಕ್ರಾಸ್ ಇವೆರಡರಲ್ಲೂ ಇದೆ. ಬೆಂಗಳೂರಲ್ಲಿ 16th ಕ್ರಾಸ್ ವಿಜಯನಗರ ಮೆಟ್ರೋ ಸ್ಟೇಷನ್, ಮತ್ತು ಇಲ್ಲಿ ಬೆಂಗಳೂರು ಕರ್ನಾಟಕ 560040 ಬೆಂಗಳೂರು 40 ಅಂತ ಹೇಳ್ಬೋದು. ಬೆಳ್ಳೂರು ಕ್ರಾಸಲ್ಲಿ ನಿಯರ್ ಮಯೂರ ಹೋಟೆಲ್, ನಾಗಮಂಗಲ ತಾಲೂಕ್, ಮಂಡ್ಯ ಡಿಸ್ಟ್ರಿಕ್ಟ್, ಕರ್ನಾಟಕ 571418 ಇಲ್ಲಿ ಇದು ಮಾಡ್ಬೋದು. ಮತ್ತು ಕೆಳಗೆ ಕಂಡಂತಹ ಒಂದು ದೂರವಾಣಿಯ ಸಂಖ್ಯೆ ಬರ್ತಾ ಇರುತ್ತೆ. ಆ ದೂರವಾಣಿಯ ಸಂಖ್ಯೆಗೆ ನೀವು ಕರೆ ಮಾಡಿದ್ರೆ ನಿಮಗೆ ಹೆಚ್ಚಿನ ಮಾಹಿತಿಗಳು ಸಿಗ್ತಾ ಹೋಗುತ್ತೆ. ಗೊತ್ತಾಯ್ತಾ ಮಕ್ಕಳ? ನಾವು ಮತ್ತೆ ನೋಡಿ, SLC ಮತ್ತು ನವೋದಯ ಕೋಚಿಂಗನ್ನು ಅಂದರೆ ಬೇಸಿಗೆ ಶಿಬಿರ ಅಂದರೆ 9ನೇ ತರಗತಿಯಿಂದ 10ನೇ ತರಗತಿಗೆ ಹೋಗ್ತಾ ಇರುವಂಥ ವಿದ್ಯಾರ್ಥಿಗಳಿಗೆ ನಾವೇನು ಮಾಡ್ತಾಯಿದ್ದೀವಿ, SLC ಕೋಚಿಂಗನ್ನು ಮಾಡ್ತಾಯಿದ್ದೀವಿ. ಮತ್ತು 5ರಿಂದ 6ನೇ ತರಗತಿಗೆ ಹೋಗ್ತಾ ಇರುವಂಥವರು ನವೋದಯ ಎಕ್ಸಾಮ್ಗಳನ್ನು ತಗೊತಾರೆ. ಆ ನವೋದಯ ಎಕ್ಸಾಮ್ ಕೂಡ ಕೋಚಿಂಗನ್ನು ಕೊಡ್ತಾ ಇದ್ದೀವಿ. ಅದನ್ನು ನಾವು ಏಪ್ರಿಲ್ 5ರಿಂದ ಮೇ 30ರವರೆಗೂ ಅದನ್ನು ನಾವು ಪ್ರಾರಂಭಿಸಿದ್ದೀವಿ. SLCಲಿ ಏನೇನು ವಿಷಯಗಳನ್ನು ನಾವು ಕವರ್ ಮಾಡ್ತೀವಿ ಅಂದರೆ ಗಣಿತ ಅಂದರೆ ಮ್ಯಾಥಮೆಟಿಕ್ಸ್, ವಿಜ್ಞಾನ ಸೈನ್ಸ್, ಸಮಾಜ ವಿಜ್ಞಾನ ಸೋಷಲ್ ಸೈನ್ಸ್, ಮತ್ತು ಕನ್ನಡ ವ್ಯಾಕರಣ, ಮತ್ತು ಇಂಗ್ಲೀಷ್ ಗ್ರಾಮರ್, ಮತ್ತು ಹಿಂದಿ ವ್ಯಾಕರಣ ಎಲ್ಲ ಗ್ರಾಮರಿನ ಪಾರ್ಟ್ ಅಂದರೆ ಲ್ಯಾಂಗ್ವೇಜಸ್ಸಿನ ಗ್ರಾಮರ್ ಪಾರ್ಟ್ಗಳನ್ನು ಕವರ್ ಮಾಡ್ತೀವಿ. ನವೋದಯ ಎಕ್ಸಾಮ್ಗೆ ಸಂಬಂಧಪಟ್ಟಂಗೆ ಯಾವ್ದ್ಯಾವುದು ನಾವು ಪೇಪರ್ಗಳನ್ನು ಮತ್ತು ಅದು ಯಾವ ವಿಷಯಗಳನ್ನು ನಾವು ನಿಮಗೆ ತಿಳಿಸ್ಕೊಡ್ತೀವಿ ಅಂದರೆ ಅಂಕಗಣಿತ, ಮಾನಸಿಕ ಸಾಮರ್ಥ್ಯ, ಕನ್ನಡ ವಾಕ್ಯ ಸಮುದಾಯ ಮತ್ತು ಇಂಗ್ಲೀಷ್ ಪ್ಯಾಸೇಜ್ ಇವಿಷ್ಟನ್ನು ನಾವು ಕವರ್ ಮಾಡ್ತೀವಿ ಮಕ್ಕಳ. ನಿಮಗೆ ಹೆಚ್ಚಿನ ವಿಷಯಗಳನ್ನೇನಾದರೂ ಬೇಕಾದರೆ ಈ ದೂರವಾಣಿಯ ಸಂಖ್ಯೆಗೆ ನೀವು ಕರೆ ಮಾಡಿ ಹೆಚ್ಚಿನ ವಿಷಯಗಳನ್ನು ತಿಳ್ಕೊಬೋದು ಮಕ್ಕಳ. ಅರ್ಥ ಆಯ್ತಾ? ನೆಕ್ಸ್ಟು ಅದೇ ರೀತಿ ನಾವು KSET ಕ್ರ್ಯಾಶ್ ಕೋರ್ಸನ್ನು 2025 ಅಂದರೆ ಯಾವಾಗ ಮಾರ್ಚ್ 20ನೇ ತಾರೀಕು ಶುರು ಮಾಡ್ತಾ ಇದ್ದೀವಿ. ಆನ್ಲೈನ್ ಆದರೂ ಆಗಲಿ ಆಫ್ಲೈನ್ ಆದರೂ ಆಗಲಿ ಇದು ಬೆಳ್ಳೂರು ಕ್ರಾಸು. ಮತ್ತು ನಿಮಗೆ ಗೊತ್ತಿದೆ, ಆನ್ಲೈನ್ ಆದರೆ ಎಲ್ಲಿಂದ ಬೇಕಾದರೂ ತಗೋಬಹುದಾಗತ್ತೆ. ಕೂಡಲೇ ದೂರವಾಣಿ ಸಂಖ್ಯೆಗೆ ಕರೆ ಮಾಡಿ ವಿಷಯಗಳನ್ನು ತಿಳ್ಕೊಬೋದು. ಇಲ್ಲಿ ನೋಡಿ, ಇವಾಗ ಫೈಂಡ್ ದ ಮೀನ್, ಮೋಡ್, ಮೀಡಿಯನ್ ಆಫ್ ದ ಫಾಲೋಯಿಂಗ್ ಡೇಟಾ. ಇಲ್ಲಿ ಮೊದಲು ಮೀನನ್ನು ಕೊಟ್ಟಿದ್ದಾರೆ. ಯಾವ ರೀತಿ ಕ್ಯಾಲ್ಕುಲೇಟ್ ಮಾಡ್ಬೋದು ಅನ್ನೋದನ್ನು ನಿಮ್ಗೆ ಹೇಳ್ಕೊಡ್ತಾ ಹೋಗ್ತೀನಿ ಮಕ್ಕಳ. ನೀವು ಕಲ್ತ್ಕೊತಾ ಹೋಗಿ. ಮೊದಲು ಒಂದು ಬುಕ್ಕು ಮತ್ತು ಪೆನ್ನನ್ನು ತೆಕ್ಕೊಳ್ಳಿ, ಆಯಿತಾ? ಈಗ ಮತ್ತೆ ಇನ್ನೊಂದು ಸಲ ಬರಿತೀನಿ. ಯಾವುದನ್ನು ನೋಡಿ, ಇಲ್ಲಿ ಕ್ಲಾಸ್ ಇಂಟ್ರುವಲ್ ಅಂತ ಬರುತ್ತೆ. ಆಮೇಲೆ ಫ್ರೀಕ್ವೆನ್ಸಿ ಅಂತ ಬರುತ್ತೆ. ಆಮೇಲೆ ಎಕ್ಸನ್ನು ಕಂಡುಹಿಡಿಬೇಕು. ಆಮೇಲೆ F/X. ಆಯಿತಾ ಮಕ್ಕಳ? ಇಷ್ಟು ಕಾಲಮ್ಗಳನ್ನು ಮಾಡ್ಕೋಬೇಕಾಗತ್ತೆ. ಈ 4 ಕಾಲಮನ್ನು ಮಾಡಿದ್ರೆ ನಿಮ್ಗೆ ಅತಿ ಸುಲಭವಾಗಿ ಅದನ್ನು ಸಾಲ್ವ್ ಮಾಡ್ಬೋದು. ಇಲ್ಲಿ ನೋಡಿ, ಕ್ಲಾಸ್ ಇಂಟ್ರುವಲ್ ಅವರೇ ಕೊಟ್ಟಿದ್ದಾರೆ 0 to 10. ಆಮೇಲೆ ಫ್ರೀಕ್ವೆನ್ಸಿ 5. ಆಮೇಲೆ ಇಲ್ಲಿ ಎಕ್ಸ್ ಏನು ಅಂದರೆ ನೋಡಿ, 0 to 10 ಅಂದರೆ 0 to 10. ಇದನ್ನು ಮೊದಲು 0 to 10 ಅಂದರೆ ಏನಾಗುತ್ತೆ, 0 + 10 10 ಅಂತ ಆಗುತ್ತೆ. 10ಅನ್ನು
2 ಇಂದ ಡಿವೈಡ್ ಮಾಡಿ, ಅಂದರೆ ಅರ್ಧ ಮಾಡಿ, ಅದೇನಾಗುತ್ತೆ ಅರ್ಧ ಮಾಡಿ, ಅದು 5 ಅಂತ ಬರುತ್ತೆ. ನಂತರ ಇಲ್ಲಿ ನೋಡಿ 10 to 20 10 to 20 ಇವೆರಡನ್ನು ಕೂಡಿ 10 to ಇದನ್ನು ಫ್ರೀಕ್ವೆನ್ಸಿ ಎಷ್ಟಿದೆ ಫಸ್ಟ್ ಅದನ್ನು ಬರೆದುಬಿಡಿ. ಆಮೇಲೆ 10 + 20 ಎಷ್ಟಾಗುತ್ತೆ? 10 + 20 ನಿಮಗೆ ಗೊತ್ತಿರೋ 30. 30ಯಲ್ಲಿ ಅರ್ಧ ಎಷ್ಟು? 15. ಅದೇ ರೀತಿ ಇದೇನಾಗುತ್ತೆ 20 to 30 ಇಲ್ಲಿ 50, ಇದು 20 ಅಂತ ಬರುತ್ತೆ, 50 ಆಗುತ್ತೆ. 50ಯಲ್ಲಿ ಅರ್ಧ ಎಷ್ಟು? 25. ಅದೇ ರೀತಿ 30 to 40 ಆದರೆ ಇವೆರಡನ್ನು ಆ್ಯಡ್ ಮಾಡಿ ಏನಾಗುತ್ತೆ? 30 + 40 70, 35 ಆಗುತ್ತೆ. ಅದೇ ರೀತಿ 40 ಮತ್ತು 50 ಅಂತ ಕೊಟ್ಟಿದ್ದಾರೆ. 40 ಮತ್ತು 50 ಅಂತ ಹೇಳಿದಾಗ ಏನಾಗುತ್ತೆ? ಇದನ್ನು 7 ಅಂತ ಕೊಟ್ಟಿದ್ದಾರೆ. 40 + 50 90, ಇದು 45 ಆಗುತ್ತೆ. ಆಮೇಲೆ F × X 25, ಆಮೇಲೆ 120, ಆಮೇಲೆ 500, ಆಮೇಲೆ ಇಲ್ಲಿ 525, ಆಮೇಲೆ 45 7s ಅಂದರೆ ಎಷ್ಟಾಗುತ್ತೆ? 90, 270 ಅಂದರೆ 315. ನೋಡಿ 45 ಎಷ್ಟಾಗುತ್ತೆ? 7. ಏನಾಗುತ್ತೆ? 7 5s 35, 7 4s 28, 315. ನೆಕ್ಸ್ಟ್ ಏನಾಗುತ್ತೆ? ಇದಿಷ್ಟನ್ನು ಆ್ಯಡ್ ಮಾಡಿ, ಇದನ್ನು ಆ್ಯಡ್ ಮಾಡಿ. ನೋಡಿ ಇಲ್ಲಿ 5 + 0 + 0 + 5 + 5 ಅಂದರೆ 3 5 ಇದೆ, 15. 5 ಇಲ್ಲಿ 1, 5 + 3 8, ಆಮೇಲೆ 1 6 5 6 ಆಗುತ್ತೆ, 6 11 14 1475 ಮೀನ್ ಏನು ಬರುತ್ತೆ? x bar = summation fx divided by sigma f. f ಯಾವುದು? ಇದನ್ನು f. ಎಷ್ಟಾಯಿತು? 7 22 42 50 55. ಇಲ್ಲಿ ಏನಾಗುತ್ತೆ? 1485 ಡಿವೈಡೆಡ್ ಬೈ 55. ನೋಡಿ ಮಕ್ಕಳ, ಇಲ್ಲಿ ನೀವು ಅದನ್ನು ಕಾಲಮ್ ಹಾಕ್ಕೊಂಡು ಡಿವೈಡ್ ಮಾಡೋದನ್ನು ಬೇಡ, ಹಾಗೆ ಹೇಳ್ಕೊಡ್ತೀನಿ. ನೋಡಿ ಇಲ್ಲಿ 55 × 2 ಸಹ ಏನಾಗುತ್ತೆ? 110 ಆಗುತ್ತೆ. ಇಲ್ಲಿ 110 ಅಂತ ಹೇಳಿದ್ರೆ ಇಲ್ಲಿ 148 ಇದೆ, 38 ಮಿಗುತ್ತೆ. 38 ಪಕ್ಕದಲ್ಲಿ 38 55 ಹೋಗಲ್ಲ. ಆಮೇಲೆ ಇಲ್ಲಿ 5 ಇದೆ, ಅಂದರೆ 385 ಆಗುತ್ತೆ. 385 55ಇಂದ ಡಿವೈಡ್ ಮಾಡಿದಾಗ ಎಷ್ಟಾಗುತ್ತೆ? 1s ಮತ್ತು ಇಲ್ಲಿ 3 ತಗೊಂಡಾಗ ಎಷ್ಟಾಗುತ್ತೆ? 7s ಏನಾಗುತ್ತೆ? 350 ಇದಾಗುತ್ತೆ. ನೋಡಿ 1s 7s ಇದಿಷ್ಟು ಸೇರಿ 27 ಅಂತ ಬರುತ್ತೆ. ಅದಕ್ಕೆ ಅರ್ಥಮೆಟಿಕ್ ಮೀನ್ ಎಷ್ಟಾಯ್ತು ಈಗ? 27 ಇಸ್ ದ ಆನ್ಸರ್. ಏನು ಮಾಡಿದೆ ನಾನು? ಕ್ಲಾಸ್ ಇಂಟರ್ವಲ್ಲು ಮತ್ತು ಫ್ರೀಕ್ವೆನ್ಸಿಯನ್ನು ಹಾಗೆ ಬರ್ಕೊಂಡೆ. ಫ್ರೀಕ್ವೆನ್ಸಿಯನ್ನು ಆ್ಯಡ್ ಮಾಡಿದಾಗ 55 ಬಂದಿದೆ. ಆಮೇಲೆ ಈ ಕ್ಲಾಸ್ ಇಂಟರ್ವಲ್ ಇದೆಯಲ್ಲ, ಇದನ್ನು ಆ್ಯಡ್ ಮಾಡಿದ್ರೆ ಇವಾಗ ನನಗೆ ಎಕ್ಸ್ ವ್ಯಾಲ್ಯೂ ಕಂಡುಹಿಡಿಬೇಕು. ಇದನ್ನು ಆ್ಯಡ್ ಮಾಡಿ ಡಿವೈಡ್ ಬೈ 2 ಅರ್ಧ ಮಾಡೋದು, ಈ ಕಾಲಮ್ ಬರುತ್ತೆ. ಆಮೇಲೆ ಇವೆರಡನ್ನು ಮಲ್ಟಿಪ್ಲೈ ಮಾಡಿ ಇಲ್ಲಿ ಬರೆದಿದ್ದೀನಿ, ಈ ಕಾಲಮ್ ಬರುತ್ತೆ. ಇದಿಷ್ಟನ್ನು ಆ್ಯಡ್ ಮಾಡಿ, ಇದನ್ನು ಆ್ಯಡ್ ಮಾಡಿರೋದನ್ನು ಡಿವೈಡ್ ಮಾಡಿದ್ರೆ ರಿಕ್ವೈರ್ಡ್ ಮೀನ್ ಸಿಗುತ್ತೆ ಮಕ್ಕಳ. ಇದನ್ನು ಡೈರೆಕ್ಟ್ ಮೆಥಡ್ ಅಂತ ಹೇಳಿಬಿಟ್ಟು ಕರಿತೀವಿ. ನೆಕ್ಸ್ಟ್ ಇನ್ನೊಂದು ಯಾವ್ದಾದ್ರು ವಿಡಿಯೋಲಿ ನಾನು ಅಸ್ಯೂಮ್ಡ್ ಮೀನ್ ಮೆಥಡನ್ನು ಹೇಳ್ಕೊಡ್ತೀನಿ, ಅದರಲ್ಲಿ ನೋಡೋಣ. ಇಲ್ಲಿ ಡೈರೆಕ್ಟ್ ಮೆಥಡನ್ನು ಕಲ್ತ್ಕೊಳ್ಳಿ. ಅರ್ಥ ಆಯ್ತಾ? ನೋಡಿ ಎಷ್ಟು ಸುಲಭವಾಗಿದೆ ಅಲ್ಲ ಮಕ್ಕಳ. ನೋಡಿ ಇವಾಗ ಮೋಡನ್ನು ಹೇಗೆ ಕ್ಯಾಲ್ಕುಲೇಟ್ ಮಾಡೋದಂದರೆ ಮೋರ್ ನಂಬರ್ ಆಫ್ ಟೈಮ್ಸ್ ರಿಪೀಟೆಡ್ ಸ್ಕೋರ್ ಅಂತ ಹೇಳಿಬಿಟ್ಟು ಕರಿತೀವಿ. ಏನಂದರೆ ಮೋರ್ ನಂಬರ್ ಆಫ್ ಟೈಮ್ಸ್ ರಿಪೀಟೆಡ್ ಸ್ಕೋರ್. ಇಲ್ಲಿ 20 ರಿಂದ 30ಕ್ಕೆ ಮೋರ್ ಟೈಮ್ ರಿಪೀಟ್ ಆಗಿರೋದ್ರಿಂದ ಅದನ್ನು ಏನಂತ ಕರಿತೀವಿ? F1.
ಆಯಿತಾ. F1 ಅಂತ ಕರಿತೀವಿ. ಅದರ ಮೇಲ್ಗಡೆದನ್ನು F0 ಅಂತ ಕರಿತೀವಿ. ಅದರ ಕೆಳಗಡೆದನ್ನು F2 ಅಂತ ಕರಿತೀವಿ. ಇಲ್ಲಿ ಮತ್ತೆ F1ಗೆ ಇರುವಂಥದ್ದು ಕೆಳಮಿತಿ ಮೇಲಮಿತಿ ಇದಲ್ವ, ಇದು ಕೆಳಮಿತಿ ಎಲ್ಲನ್ನು ನೋಡ್ಕೊಳ್ಳಿ. 20 ಅಂತ ಬರುತ್ತೆ. ಹೆಚ್ಚು ಸೈಜ್ ಆಫ್ ದ ಕ್ಲಾಸ್ ಇಂಟರ್ವಲ್ 0 ಇಂದ 10 ಇದೆ, 10 ಅಂತ ಬರಿತೀನಿ. ನಂತರ ನಾನಿಲ್ಲಿ ಮೋಡ್ ಫಾರ್ಮುಲಾನ ಹಾಕ್ತೀನಿ. ಮೋಡ್ ಫಾರ್ಮುಲಾ ಏನು? ಮೋಡ್ ಫಾರ್ಮುಲಾ L ಪ್ಲಸ್ ಆಫ್ F1 ಮೈನಸ್ F0 ಡಿವೈಡೆಡ್ ಬೈ 2F1 ಮೈನಸ್ F0 ಮೈನಸ್ F2 ಇಂಟು H ಅಂತ ಹೇಳ್ತೀನಿ. ಈಗ L ವ್ಯಾಲ್ಯೂ ಏನಿದೆ ಮಕ್ಕಳ ನೋಡಿ, L ವ್ಯಾಲ್ಯೂ 20 ಪ್ಲಸ್ ಆಫ್ F1 ಏನಿದೆ, F1 20 ಅಂತ ಇದೆ. ಆ 20 ಮೈನಸ್ F0 ಏನಿದೆ 8 ಇದೆ, ಡಿವೈಡೆಡ್ ಬೈ 2 ಇಂಟು F1 2 ಇಂಟು 20, ಆಮೇಲೆ ಮೈನಸ್ F0 ಎಷ್ಟು 8 ಮೈನಸ್ F2 ಎಷ್ಟಾಗುತ್ತೆ 15 ಇಂಟು 20. ನೆಕ್ಸ್ಟು 20 ಪ್ಲಸ್ ಆಫ್ 12 ಡಿವೈಡೆಡ್ ಬೈ 40 ಮೈನಸ್ 23 20 ಆಯಿತಾ. 20 ಪ್ಲಸ್ ಆಫ್ ಏನಾಗುತ್ತೆ 240 ಡಿವೈಡೆಡ್ ಬೈ 17 ಆಯಿತಾ. ಇದನ್ನೇನು ಮಾಡಬೇಕು ಅಂದರೆ 240ನ್ನು 17ಇಂದ ಡಿವೈಡ್ ಮಾಡಿ ನಂತರ ಬರುವಂಥ 20 ಜೊತೆಗೆ ಆ್ಯಡ್ ಮಾಡಬೇಕು. ಪ್ರತಿಯೊಂದು ಗೊತ್ತಾಯ್ತಲ್ಲ ಮಕ್ಕಳ, ಇಲ್ಲಿ ಹೆಂಗಾಯಿತು 20 ಮೈನಸ್ 8 ಡಿವೈಡೆಡ್ ಬೈ 2 ಇಂಟು 20 ಮೈನಸ್ 8 ಮೈನಸ್ 15 ಇಂಟು 20, 12 ಡಿವೈಡೆಡ್ ಬೈ 40 ಮೈನಸ್ 23 ಇದೇನಾಗುತ್ತೆ 12 ಇಂಟು 20 ವಿಲ್ ಬಿ ಈಕ್ವಲ್ ಟು 240. 40 ಮೈನಸ್ 23 ವಿಲ್ ಬಿ ಈಕ್ವಲ್ ಟು 17. ಇಲ್ಲಿ ನೋಡೋಣ, ಒಂದು ಪೇಜನ್ನು ನೆಕ್ಸ್ಟ್ ಪೇಜಲ್ಲಿ ಮಾಡ್ತೀನಿ. 240ಯನ್ನು ಹೇಗೆ 17ಇಂದ ಡಿವೈಡ್ ಮಾಡಿದಾಗ ಏನು ಬರುತ್ತೆ ನೋಡಿ, 1 17 ಆಯಿತಾ. ಇಲ್ಲೇನಾಗುತ್ತೆ 7 ಮತ್ತು ಇದನ್ನು ತಗೊಂಡಾಗ 4 68 2 0, ಇಲ್ಲಿ 1 17 3 ಇಲ್ಲಿ ಪಾಯಿಂಟ್ ಇಟ್ಕೊಂಡ್ರೆ ಏನಾಗುತ್ತೆ 0 ಹಾಕಬೇಕು ಮತ್ತು 1 ಈ ಥರ ಕಂಟಿನ್ಯೂ ಆಗ್ತಾನೇ ಇರುತ್ತೆ. ಇದನ್ನೇನು 141.1 ಅಂದರೆ 20 ಪ್ಲಸ್ 141.1 ಅಂತ ಬರುತ್ತೆ. ಇದನ್ನು ಆ್ಯಡ್ ಮಾಡಿದ್ರೆ 161.1. ನೋಡಿ, ಇಲ್ಲಿ ನಮಗೆ ಬರುವಂಥ ಮೋಡ್ ವ್ಯಾಲ್ಯೂ ಇದು. ಮೋಡ್ ವ್ಯಾಲ್ಯೂ ನೋಡಿ, ಇಲ್ಲಿ F1 ಮೈನಸ್ F0 ಡಿವೈಡೆಡ್ ಬೈ 2F1 ಮೈನಸ್, ಅಂದರೆ ಈ ಫಾರ್ಮುಲಾ ಗೊತ್ತಿರಬೇಕು. ಫಸ್ಟು ಸಾರ್ಟ್ಔಟ್ ಮಾಡ್ಕೊಳ್ಳಿ. ಆ ಸಾರ್ಟ್ಔಟ್ ಮಾಡೋದನ್ನು ಇಲ್ಲಿ ಬರೆದು ಸಾಲ್ವ್ ಮಾಡಿದ್ರೆ ನಿಮಗೆ ಬರುವಂಥ ಮೀನ್ ವ್ಯಾಲ್ಯೂ ಇದ್ರದ್ದು ಯಾವುದು ಮೋಡ್ ವ್ಯಾಲ್ಯೂ ಕೊನೆಗೆ ಬರುತ್ತೆ. ಇಲ್ಲಿ ಫಾರ್ಮುಲಾ ಒಂದೇ, ಈ ಫಾರ್ಮುಲಾ ಭಾಳ ಇಂಪಾರ್ಟೆಂಟು. ಆಮೇಲೆ ಇಲ್ಲಿ F1 F0 F2 ಹೆಂಗೆ ತೊಗೊಳ್ಬೇಕು ಅನ್ನೋದು ಗೊತ್ತಾಗಬೇಕು. ಅದನ್ನು ಸಬ್ಸ್ಟಿಟ್ಯೂಷನ್ ಮಾಡಿದ್ರೆ ಆನ್ಸರ್ ಬರುತ್ತೆ ಮಕ್ಕಳ, ಅದನ್ನು ನೋಡ್ಕೊಳ್ಳಿ. ಇದು 20 ಅಂತ ಆಗಿದೆ. ಸೊ ಒಂದು ನಿಮಿಷ, ಇಲ್ಲಿ 10 ಅಂತ ಇದೆ, ಇದು 10 ಹಾಕ್ಕೊಳ್ಳಿ. ಇದನ್ನು 10 ಹಾಕ್ಕೊಂಡಾಗ ಇಲ್ಲೇನಾಗುತ್ತೆ 120, ಇದು 120 ಆಗುತ್ತೆ. ಆಗುತ್ತೆ 120. ಇಲ್ಲಿ ಇದು ಕರೆಕ್ಟಾಗಿದೆ 120, ಇದು 10 ಅಂತ ಆಗಿದೆ. ಇಲ್ಲಿ ಏನಾಗುತ್ತೆ, ಇದು 17 ಆಗುತ್ತೆ. ನೆಕ್ಸ್ಟು
120/17 ಅಂತ ಆಗುತ್ತೆ. 120/17. ಸೊ ಅದನ್ನು ಬರೆಯೋದಾದರೆ 117 120/17 ಯಾವ ಥರ ಡಿವೈಡ್ ಮಾಡ್ತೀರಾ? ಇಲ್ಲಿ 10 ಅಲ್ಲ 1 ಅಂದರೆ 12 ಬರುತ್ತೆ, ಆಗೋದಿಲ್ಲ. ಏನು ಮಾಡಬೇಕು? ಫುಲ್ ತಗೋಬೇಕು. ಅಂದರೆ ಎಷ್ಟಾಗುತ್ತೆ? 119. 119 ಯಾವ ಟೈಮ್, ಎಷ್ಟು ಟೈಮ್ಗೆ ಹೋಗುತ್ತೆ? 17 7s 119. ಸೊ 1 ಮಿಗುತ್ತೆ. 1 ಪಕ್ಕದಲ್ಲಿ ಮತ್ತೆ ಪಾಯಿಂಟ್ ಇಟ್ಟರೆ 0 ಆಗುತ್ತೆ. ಮತ್ತೆ ಅದು 10 17ಇಂದ ಡಿವೈಡ್ ಆಗಲ್ಲ, ಮತ್ತೆ 0 ಹಾಕ್ಕೊಂಡ್ರೆ ಇಲ್ಲಿ 0 ಆಗುತ್ತೆ. ಯಾವುದರಿಂದ ಮಾಡಬೇಕಾಗುತ್ತೆ? ಮತ್ತೆ 17 5s ಎಷ್ಟಾಗುತ್ತೆ? 85 ಆಗುತ್ತೆ. ಸೊ ಮತ್ತೆ 15 ಅಂತ ಮಿಗುತ್ತೆ. ಅದೇ ಥರ ಹೋಗ್ತಾ ಇರುತ್ತೆ. ಸೊ ನೀವು ಏನು ಮಾಡಬೇಕು ನೋಡಿ ಮಕ್ಕಳ, ಇಲ್ಲಿ ಇವಾಗ ನಿಮಗೆ ಬರೋವಂಥ ಆನ್ಸರ್ ಏನು? ಇಲ್ಲಿ ಏನಿದೆ? 7.05. 20 ಪ್ಲಸ್ 7.05 ನೋಡಿ, ಇದು 27.05 ಆಯಿತಾ? ಇನ್ನೊಂದ್ಸಲಿ ಕ್ವಿಕ್ಕಾಗಿ ರಿವ್ಯೂ ಮಾಡಿಬಿಡ್ತೀನಿ ನೋಡಿ. ಕ್ಲಾಸ್ ಇಂಟರ್ವಲ್ ಫ್ರೀಕ್ವೆನ್ಸಿ ಈ ಥರ ಕೊಟ್ಟಿರ್ತಾರೆ. ಇಲ್ಲಿ F1 F0 F2 ಅನ್ನು ಬರ್ಕೋಬೇಕಾಗುತ್ತೆ. ಮತ್ತು ಇಲ್ಲಿ ಸೈಜ್ ಆಫ್ ದ ಕ್ಲಾಸ್ ಇಂಟರ್ವಲ್ 10 ಅಂತ ಇದೆ ನೋಡಿ. ಇಲ್ಲಿ 0 to 10 ಇದೆ, ಅದಕ್ಕೆ ಬರ್ಕೊಂಡಿದ್ದೀನಿ. ಇಲ್ಲಿ ಮೊದಲು 20 ಅಂತ ಹಾಕ್ಕೊಂಡು ಕ್ಯಾಲ್ಕುಲೇಷನನ್ನು ಮಾಡ್ಕೊಂಡಿದ್ದೆ, 10 ಅಂತ ಆಮೇಲೆ ತಿದ್ದಿದ್ದೀನಿ ಅಷ್ಟೇ ಇಲ್ಲಿ. ಆಮೇಲೆ F1 ಅಂದರೆ F1ನ ಕೆಳಮಿತಿ ಏನಿದೆ ಅದು ಕ್ಲಾಸ್ ಇಂಟರ್ವಲ್ದು 20 ಅಂತ ಬರ್ಕೊಂಡಿದ್ದೀನಿ, ಅದು ಎಲ್ ವ್ಯಾಲ್ಯೂ ಆಗುತ್ತೆ. ಸೊ ಫಾರ್ಮುಲಾ ಸೂತ್ರ ನೆನ್ಪಿಡ್ಕೊಂಡ್ರೆ ಅದಕ್ಕೆ ನಾವು ಬರೆದಿರೋಂಥ ವ್ಯಾಲ್ಯೂಸ್ ಎಲ್ಲ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ನಿಮಗೆ ಫೈನಲ್ ಆಗಿ ನೋಡಿ, ಇಲ್ಲಿ 20 - 8 12 ಬರುತ್ತೆ. 12 × 10 120 ಆಗುತ್ತೆ. ಈ ಥರ ಡಿವೈಡ್ ಮಾಡಿ ಕೊನೆಗೆ ಬಂದಾಗ ಆನ್ಸರ್ ಇಷ್ಟು ಬರುತ್ತೆ. ಅರ್ಥ ಆಯ್ತಾ ಮಕ್ಕಳ? ನೆಕ್ಸ್ಟು ಹೋಗೋಣ. ನೆಕ್ಸ್ಟು ಇದು ಮೀಡಿಯನನ್ನು ನೋಡ್ಕೊಳ್ಳಿ. ಮೀಡಿಯನಲ್ಲಿ ಯಾವ ಥರ ಬರುತ್ತೆ? ಅಲ್ಲಿ ಒಂದು ಫ್ರೀಕ್ವೆನ್ಸಿ ಅಂತ ತಗೊಂಡಾಗ ಅದನ್ನು ಕ್ಯುಮ್ಯುಲೇಟಿವ್ ಫ್ರೀಕ್ವೆನ್ಸಿ ಅಂತ ಒಂದು ಬರ್ಕೋಬೇಕು. ನೋಡಿ ಮಕ್ಕಳ, ಇಲ್ಲಿ ಜಾಗ ಇಲ್ದಿರೋ ಕಾರಣಕ್ಕೆ ಇಲ್ಲಿ ನಾನು ಕ್ರಿಯೇಟ್ ಮಾಡ್ಕೋತೀನಿ. ಇಲ್ಲಿ ಒಂದು ಕಾಲಮನ್ನು ಅಲ್ಲಿಗೆ ಬರಿಬೇಕು, ಈ ಕಾರ್ನರಿಗೆ ಆ ಕಾರ್ನರಿಗೆ ಬರೆಯೋದನ್ನು ಇಲ್ಲಿ ಮಾಡ್ತಾ ಇದ್ದೀನಿ. ಏನಾಗುತ್ತೆ? ಕ್ಯುಮ್ಯುಲೇಟಿವ್ ಫ್ರೀಕ್ವೆನ್ಸಿ ಏನು? ಇಲ್ಲೇ ಹಾಕ್ತೀನಿ, ಒಂದು ಚಿಕ್ಕದಾಗಿ ಹಾಕ್ತೀನಿ. ಇಲ್ಲೇ ಕ್ಯುಮ್ಯುಲೇಟಿವ್ ಫ್ರೀಕ್ವೆನ್ಸಿ ಮೀಡಿಯನ್ ಅಂದರೆ ಮಿಡಲ್ ಮೋಸ್ಟ್ ಸ್ಕೋರ್. ನೋಡಿ 5 ಇದೆ ಅಲ್ಲ, ಮೊದಲನೇದು 5 ಇದೆ. ಆ 5ಅನ್ನು ಸೇಮ್ ಹಂಗೆ ಬರೆದ್ಬಿಡಿ. ಆಮೇಲೆ 5 + 8 ಎಷ್ಟು? 13. ಆಮೇಲೆ 13 + 20 ಎಷ್ಟು? 33. 33 + 15 ಎಷ್ಟು? 48. 48 + 7 ಎಷ್ಟು? 55. ಕ್ಯುಮ್ಯುಲೇಟಿವ್ ಫ್ರೀಕ್ವೆನ್ಸಿ. ಈಗ ಟೋಟಲಾಗಿ ಎಷ್ಟಿದೆ? ಹೈಯೆಸ್ಟು 55 ಇದೆ. 55 ಏನು? ಆಡ್ ನಂಬರಾ ಈವನ್ ನಂಬರಾ? ಅದು ಆಡ್ ನಂಬರ್ ಆಗುತ್ತೆ. ಅದಕ್ಕೆ ನನಗೆ ಮೀನ್ ಸ್ಕೋರ್ ಎಲ್ಲಿ ಬರುತ್ತೆ? n + 1 / 2 ಅಂದರೆ 55 + 1 / 2 ಅಂದರೆ 56 / 2 ಅಂದರೆ 23rd ಸ್ಕೋರ್. 23rd ಸ್ಕೋರ್ ಎಲ್ಲಿ ಬರುತ್ತೆ? ಈ ಜಾಗದಲ್ಲಿ ಬರುತ್ತೆ. ಇದಕ್ಕೆ ಇರುವಂಥ ಫ್ರೀಕ್ವೆನ್ಸಿ ಏನು? F20. ಅದಕ್ಕಿರುವಂಥ ಲೋವರ್ ಲಿಮಿಟ್ ಏನಿಲ್ಲಿ? ಅದು ಕೂಡ 20. ಆಯಿತಾ? ಲೋವರ್ ಲಿಮಿಟು ಕೂಡ 20. ಸೈಜ್ ಆಫ್ ದ ಕ್ಲಾಸ್ ಇಂಟರ್ವಲ್ ಎಷ್ಟು? ಹೆಚ್ಚು, ಅದು 10. ಆಯಿತಾ? ಈಗ ನಾನೇನು ಮಾಡಬೇಕು? CF ವ್ಯಾಲ್ಯೂನ ಬರಿಬೇಕು. CF ವ್ಯಾಲ್ಯೂ ನಮಗೆ ಫಾರ್ಮುಲಾಲಿದೆ, ಅದು ಬೇಕು ಅಂದಾಗ
ಸಿ ಎಫ್ ವ್ಯಾಲ್ಯೂ ಏನಾಗುತ್ತೆ, ಸಿ ಎಫ್ ವ್ಯಾಲ್ಯೂ ಏನಾಗುತ್ತೆ ನೋಡಿ, ಸಿ ಎಫ್ ವ್ಯಾಲ್ಯೂ ಇಲ್ಲಿ ಸಿ ಎಫ್ ವ್ಯಾಲ್ಯೂ ಇದರ ಮೇಲ್ಗಡೆ ತಗೋಬೇಕು 13. ನೋಡಿ ಮಕ್ಕಳ, ಇಲ್ಲೊಂದ್ಸಲಿ ಬರೆದು ಬಿಡ್ತೀನಿ. ಫ್ರೀಕ್ವೆನ್ಸಿ ಏನಾಗುತ್ತೆ, ಫ್ರೀಕ್ವೆನ್ಸಿ 20ಯನ್ನು ತಗೋಬೇಕು. ಆಮೇಲೆ ಫ್ರೀಕ್ವೆನ್ಸಿ 20 ಇರೋದಕ್ಕೆ ಲೋವರ್ ಲಿಮಿಟ್ ಏನಿದೆ, ಲೋವರ್ ಲಿಮಿಟ್ ಅದು ಕೂಡ 20 ಇದೆ. ಆಮೇಲೆ ಸೈಜ್ ಆಫ್ ದ ಕ್ಲಾಸ್ ಇಂಟರ್ವಲ್ 10 ಇದೆ. ಆಮೇಲೆ ಸಿ ಎಫ್ ಏನಿದೆ, ಕ್ಯುಮ್ಯುಲೇಟಿವ್ ಫ್ರೀಕ್ವೆನ್ಸಿ 13 ಇದೆ. ಅರ್ಥ ಆಯ್ತಾ? ಇಷ್ಟನ್ನು ಮಾಡಿದ್ರೆ, ಇಷ್ಟನ್ನು ಸಾರ್ಟ್ ಔಟ್ ಮಾಡಿ ಇಟ್ಕೊಂಡ್ರೆ ನೆಕ್ಸ್ಟು ಫಾರ್ಮುಲಾ ಬರುತ್ತೆ. ಮೀಡಿಯನ್ ಇಸ್ ಈಕ್ವಲ್ ಟು, ನೋಡಿ, ಮೀಡಿಯನ್ ಇಸ್ ಈಕ್ವಲ್ ಟು ಎಲ್ ಪ್ಲಸ್ ಆಫ್ ಎನ್ ಪ್ಲಸ್ 1/2 ಮೈನಸ್ ಸಿ ಎಫ್ ಡಿವೈಡೆಡ್ ಬೈ ಎಫ್ ಇಂಟು ಹೆಚ್ ಅಂತ. ಎಲ್ ವ್ಯಾಲ್ಯೂ ಎಷ್ಟಿದೆ ನೋಡಿ ಮಕ್ಕಳ, ಇಲ್ಲಿ ಎಲ್ ವ್ಯಾಲ್ಯೂ 20 ತಗೊಂಡಿದ್ದೀನಿ, ಪ್ಲಸ್ 23. ಸಿ ಎಫ್ ಎಷ್ಟು, ಸಿ ಎಫ್ ಎಷ್ಟು 33, ಸಿ ಎಫ್ 13, ಸಿ ಎಫ್ 13 ಡಿವೈಡೆಡ್ ಬೈ ಎಫ್ ಎಷ್ಟು 20. ಇದೆಷ್ಟು, ಎಚ್ ವ್ಯಾಲ್ಯೂ 10, 10 ಕ್ಯಾನ್ಸಲ್ಸ್. ನಾವು 20 ಪ್ಲಸ್ 23 ಮೈನಸ್ 13 10 ಆಯಿತಾ. 10 ಡಿವೈಡೆಡ್ ಬೈ 2 1 5 ಏನಾಗುತ್ತೆ, 20 ಪ್ಲಸ್ 5 25. ಅರ್ಥ ಆಯ್ತಾ ಮಕ್ಕಳ? ನೋಡಿ ಎಷ್ಟು ಸುಲಭವಾಗಿ ಕಂಡುಹಿಡ್ಕೋಬೋದು ಇದನ್ನು ಅಂತ. ನೋಡಿ, ಏನಿಲ್ಲ, ಫಸ್ಟು ಸಿ ಎಫನ್ನು ಕಂಡುಹಿಡ್ಕೊತಾ ಹೋದರೆ ಸಿ ಎಫಲ್ಲಿ ನಿಮಗೆ ಎಷ್ಟು ಸ್ಕೋರ್ ಇದೆ ಅನ್ನೋದು ಗೊತ್ತಾಗುತ್ತಿಲ್ಲಿ. ಆ ಸ್ಕೋರನ್ನು ಆಡ ಇವನ್ನ ನೋಡಿಕೊಂಡು, ಆಡ್ ಆಗಿದ್ದರೆ ಅದಕ್ಕೆ ಒಂದನ್ನು ಆ್ಯಡ್ ಮಾಡಿ, ಒಂದು ಆ್ಯಡ್ ಮಾಡಿದ್ರೆ ಅದು 56 ಆಗುತ್ತೆ ಈ ಸಮ್ಗೆ. ಅದು ಡಿವೈಡೆಡ್ ಬೈ 2 ಮಾಡಿದ್ರೆ 23 ಸ್ಕೋರು. ಅದಕ್ಕೆ ಆ 23 ಸ್ಕೋರನ್ನೇ ಇಲ್ಲಿ ಬರೆದಿದ್ದೀನಿ. 23 ಸ್ಕೋರ್ ಇಲ್ಲಿ ಬರುತ್ತೆ, ಅಂದರೆ 13ವರೆಗೂ ಮಾತ್ರ ಇಲ್ಲಿ 23 ಸ್ಕೋರ್ ಇಲ್ಲಿ ಬರುತ್ತೆ. ಅದಕ್ಕೆ ಲೈನಲ್ಲಿ ಇರೋಂಥ ಫ್ರೀಕ್ವೆನ್ಸಿ ಲೋವರ್ ಲಿಮಿಟನ್ನು ಬರ್ಕೊಂಡಿದ್ದೀನಿ. ಅದಾದಮೇಲೆ ಹೆಚ್ ವ್ಯಾಲ್ಯೂನ ಬರೆದಿದ್ದೀನಿ. ಆಮೇಲೆ ಸಿ ಎಫ್ ವ್ಯಾಲ್ಯೂನ ಬರೆದು ಅದನ್ನು ಫಾರ್ಮುಲಾಗೆ ಸಬ್ಸ್ಟಿಟ್ಯೂಷನನ್ನು ಮಾಡಿದ್ದೀನಿ. ನೋಡಿ ಮಕ್ಕಳ, ಇಷ್ಟು ಬಂದಿದೆ ಆನ್ಸರ್, 25 ಬಂದಿದೆ. ದಿಸ್ ಇಸ್ ದ ಆನ್ಸರ್. ಸೊ ದಿಸ್ ಇಸ್ ಅ ವೆರಿ ಈಸಿಯೆಸ್ಟ್ ಮೆಥಡ್ ಆಫ್ ಕ್ಯಾಲ್ಕುಲೇಟಿಂಗ್ ದ ಮೀಡಿಯನ್. ಗೊತ್ತಾಯ್ತಲ್ಲ ಮಕ್ಕಳ, ತುಂಬ ಸುಲಭವಾಗಿದೆ ಅಲ್ಲ? ಬನ್ನಿ ನೆಕ್ಸ್ಟು ನೋಡಿ, ಇದು ನಮ್ಮ ಯೂಟ್ಯೂಬ್ ಚಾನಲಿನ ಲಿಂಕು, ಇದು ಯೂಟ್ಯೂಬ್ ಚಾನಲಿನ ಲಿಂಕು. ನೆಕ್ಸ್ಟು ಇದು ನಮ್ಮ JJM ಅಕಾಡೆಮಿಯ ಆ್ಯಪಿನ ಲಿಂಕು. ನಮ್ಮ ಆ್ಯಪಿನ ಲಿಂಕನ್ನು ನಮ್ಮ ಯೂಟ್ಯೂಬ್ ಚಾನಲಿನ ಡಿಸ್ಕ್ರಿಪ್ಷನಲ್ಲೂ ಕೂಡ ನೀವು ನೋಡ್ಬೋದು. ನಾವು ನವೋದಯ ಏಕಲವ್ಯ ಬ್ಯಾಚ್ ಅಂತ ಈಗಾಗಲೇ ಶುರು ಮಾಡಿದ್ದೀವಿ. ಅದನ್ನು ನೀವು ಆನ್ಲೈನ್ ಮತ್ತು ಆಫ್ಲೈನನ್ನು ಪಡ್ಕೋಬೋದು. 2 ಕಡೆ ಇದೆ, ಒಂದು ಬೆಳ್ಳೂರು ಕ್ರಾಸು ಮತ್ತು ಇನ್ನೊಂದು ಬೆಂಗಳೂರು ಮತ್ತು ಬೆಳ್ಳೂರು ಕ್ರಾಸ್ 2ರಲ್ಲೂ ಇದೆ. ಬೆಂಗಳೂರಲ್ಲಿ ಎಲ್ಲಿ 16th ಕ್ರಾಸ್ ಮೆಟ್ರೋ ಸ್ಟೇಷನ್ ಹತ್ರ, ಬೆಳ್ಳೂರಲ್ಲಿ ನಾಗಮಂಗಲ ತಾಲೂಕು ಮಂಡ್ಯ ಡಿಸ್ಟ್ರಿಕ್ಟ್ ಮಯೂರ ಹೋಟ್ಲ್ ಹತ್ರ ಬೆಳ್ಳೂರು ಕ್ರಾಸ್. ನೆಕ್ಸ್ಟು ನಾವು ಇನ್ಸ್ಟಾಗ್ರಾಮಲ್ಲೂ ಇದ್ದೀವಿ. ನಮ್ಮ ಬ್ಯಾಚಲ್ಲಿ ಈ ನವೋದಯ ಎಕ್ಸಾಮ್ಗೆ ಮೇಯ್ನಾಗಿ ಬೇಕಾಗಿರುವಂಥದ್ದು ಚಾಪ್ಟರ್ ವೈಸ್ ಟೆಸ್ಟ್ ಆಗಲಿ, ಚಾಪ್ಟ್ರಲ್ಲಿ ಇರುವಂಥ ಎಲ್ಲ ಚಾಪ್ಟರ್ಗಳಲ್ಲೂ ಕೂಡ ಕ್ವಶನ್ಸ್ಗಳನ್ನು ಹೇಳ್ಕೊಡುವಂಥದ್ದಾಗಲಿ, ಕ್ವಶನ್ ಪೇಪರ್ಸ್ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಸ್ಗಳನ್ನ ಸಾಲ್ವ್ ಮಾಡಿ ಆ ಚಾಪ್ಟ್ರಲ್ಲಿ ವಿಂಗಡಿಸೋದು ಎಲ್ಲನೂ ಮಾಡಿಕೊಡ್ತೀವಿ. ನೆಕ್ಸ್ಟು ನೋಡಿ, ಹೆಚ್ಚಿನ ಮಾಹಿತಿಗಳಿಗೆ ಈ 2 ನಂಬರ್ಗೆ ಕರೆ ಮಾಡಿ ಹೆಚ್ಚಿನ ಮಾಹಿತಿಗಳನ್ನು ನೀವು ಪಡ್ಕೋಬೋದು. ಧನ್ಯವಾದಗಳು ಮಕ್ಕಳ.